ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬದ್ಧ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗ್ರೀಷ್ಮ ಋತುವಿನಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅವರು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಗ್ರೀಷ್ಮ ಋತುವಿನಲ್ಲಿ ಹುಟ್ಟಿದವರು ಮನುಷ್ಯನು ಧನಧಾನ್ಯ ಭೋಗ ಭಾಗ್ಯ ವಿದ್ಯಾಸಂಪತ್ತಿನಿಂದ ಕೂಡಿ ಪ್ರೀತಿ ಬರುವ ಮಾತು ಉಳ್ಳವನಾಗಿ, ಹೆಚ್ಚು ಕೂದಲು ಉಳ್ಳವನಾಗಿ, ಶಾಸ್ತ್ರಾಸ್ತ್ರಗಳು ಸನ್ಮಾರ್ಗ ವಿಚಾರ ಪರಿಶೀಲನೆಯಿಂದ ಪ್ರಸನ್ನ ಮುಖ ಸ್ವಭಾವದ ಆಗಿರ್ತಾನೆ. ಗ್ರೀಷ್ಮ ಋತುವಿನಲ್ಲಿ ಜನಿಸಿದವನು ಕೆರೆ ಬಾವಿಗಳನ್ನು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡುವ ಕಾರ್ಯದಲ್ಲಿ ಆಸಕ್ತನಾಗಿ, ಅನೇಕ ಕಾರ್ಯಾನುಸಂಧಾನಗಳಿಂದ ಅನ್ನದಾನವನ್ನು ಮಾಡುವಲ್ಲಿ ಆಸಕ್ತನಾಗಿ ಇರ್ತಾನೆ. ಗ್ರೀಷ್ಮ ಋತುವಿನಲ್ಲಿ ಜನಿಸಿದವನು ಅನೇಕ ಕಾರ್ಯಗಳನ್ನು ಆರಂಭ ಮಾಡುವವನಾಗಿ, ಆ ಕಾರ್ಯದಲ್ಲಿ ಭಂಗ ಉಂಟಾಗಕ್ಕೆ ಸಿಟ್ಟು ಆವೇಶಗಳನ್ನು ಸಹಿಸುವವನಾಗಿ, ಎಲ್ಲ ಕಡೆಯಿಂದಲೂ ಆಶೆಯನ್ನಿಟ್ಟುಕೊಂಡು ತನ್ನಿಚ್ಛೆಯನ್ನು ಪೂರ್ಣವಾಗಿ ನೆರವೇರಿಸಿಕೊಂಡು ಎಲ್ಲವನ್ನೂ ತ್ಯಜಿಸಿದವನ ಹಾಗೆ ಕಠಿಣ ಮಾತುಗಳನ್ನು ಆಡುತ್ತಾ ಚತುರತೆಯಿಂದ ಆ ಕಾರ್ಯಗಳನ್ನು ನೆರವೇರಿಸಿಕೊಳ್ಳುವ ಸ್ವಭಾವನವು ಆಗಿರ್ತಾನೆ. ಗ್ರೀಷ್ಮ ಋತುವಿನ ಜನಿಸಿದವರು ಜಲಕ್ರೀಡೆಯಲ್ಲಿ ಆಸಕ್ತನಾಗಿ, ಪರದ್ರವ್ಯ ಅಪಹರಣ ಕಾರ್ಯಗಳಲ್ಲಿ ಚತುರನಾಗಿ, ಪರರಿಗೆ ಸುಖಕರ ಕಾರ್ಯಗಳನ್ನು ಮಾಡುವವರಲ್ಲಿ ಪ್ರೀತಿಯುಳ್ಳವನಾಗಿ, ಹಿರಿಯರ ಸೇವಾ ಶುಶ್ರೂಷೆಗಳಲ್ಲಿ ಆಸಕ್ತನಾಗಿ, ಸುಖ ಪಡೆಯುವ ಸ್ವಭಾವನವನು ಆಗಿರ್ತಾನೆ. ಗೊತ್ತಾಯ್ತು. ಇವತ್ತು ನಾವು ಗ್ರೀಷ್ಮ ಋತುವಿನಲ್ಲಿ ಹುಟ್ಟಿದವರ ಸ್ವಭಾವವನ್ನು ನಾವು ಈಗ ದಿನಪಂಚಾಂಗವನ್ನು ತಿಳ್ಕೋಣ. ದಿನಾಂಕ 18/7/2026 ಶನಿವಾರ, ಶ್ರೀ ಭರಾವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತಿಥಿ ಚತುರ್ದಶಿ, ಚೌತಿ ಬೆಳಿಗ್ಗೆ 8:24, ನಕ್ಷತ್ರ ಪೂರ್ವಭಾದ್ರ, ರಾತ್ರಿ 10:27, ಮಳೆ ಪುನರ್ವಸು 4ನೇ ಪಾದ, ರಾಹುಕಾಲ 9:17ರಿಂದ 10:53, ಗುಳಿಕ ಕಾಲ 6:06ರಿಂದ 7:41, ಯಮಗಂಡ ಕಾಲ 2:05ರಿಂದ 3:41. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ಕಾಮೆಂಟ್ಸ್ ಬಾಕ್ಸ್ಗೆ ಹಾಕಿ ನಾವು ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರಗಳು.